यन्मदङ्कङ्किताः मन्मन्त्रं जपशास्त्रसम्पदमतो दास्यामि भाग्यै सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् घोषयतीव यः करचयैः तं वाजीवक्त्रं भजे। अस्मत्पुरुषमारम्भं टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ओಂ हरिः ओಂ हरिः ओಂ। ಶ್ರವಣ ಮಾಡುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನಾನು ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳುವಾಗ ಪರಮಾತ್ಮ ಲಕ್ಷ್ಮೀ ದೇವಿಯನ್ನ ಕರೆಸಿದ್ದಾನೆ. ಕರೆಸಿ ಅವರಿಗೆ ಮಂಗಳ ಸ್ನಾನಾದಿಗಳನ್ನ ಮಾಡಿಸಿದಳು ಮಹಾತಾಯಿ ಅಂತ ಅನ್ನೋದನ್ನ ನಾವು ನಿನ್ನೆ ಕೇಳಿದೆವು ಮೊನ್ನೆ. ಆದರೆ ಅಲ್ಲಿ ಒಂದು ಮಾತು ಬರುತ್ತದೆ, ಏನು ಅಂತಂದ್ರೆ ಹೇಗೆ ಮಾಡಿದರು ಅಂತನ್ನುವಂತಹದ್ದು ಬಹಳ ಮುಖ್ಯ. ತೇ ತಸ್ಯ ವಚನಂ ಶ್ರುತ್ವಾ ಕ್ಷಣೇನ ಗರುಡಾದಯಃ. ಗರುಡ ದೇವತೆಗಳೇ ಮೊದಲಾಗಿರತಕ್ಕಂತಹವರು ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ನಾನಾ ಕಡೆಯ ಪಾತ್ರಗಳನ್ನೆಲ್ಲ ತಂದು ಕೊಟ್ಟ ನಂತರ ಮುಂದೆ ಏನು ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಸುಮಂಗಲಿಯರು ಕೂಡ ವಸ್ತ್ರಾಲಂಕಾರ ಭೂಷಿತರಾಗಿ ವಶಿಷ್ಠರ ಪತ್ನಿಯಾಗಿರತಕ್ಕಂತಹ ಅರುಂಧತಿಯನ್ನ ಮುಂದೆ ಮಾಡಿಕೊಂಡು ಶುಭ ಕಾರ್ಯ ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ, ಎಲ್ಲದಕ್ಕೂ ಅರುಂಧತಿಯನ್ನ ಮುಂದೆ ಮಾಡಿಕೊಂಡು ಬರ್ತಾರೆ ಅಂತ. ಈ ಮದುವೆಯಲ್ಲಿ ಒಂದು ಪ್ರಕ್ರಿಯೆ ಅರುಂಧತಿ ದರ್ಶನ ಅಂತ. ಯಾಕೆ ಅರುಂಧತಿಗೆ ಅಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅನ್ನೋದನ್ನ ಈ ಮದುವೆಯಲ್ಲಿ ಅರುಂಧತಿ ದರ್ಶನ ಅಂತನ್ನುವ ಪ್ರಯೋಗ ಬರುತ್ತೆ. ಆಗ ಅದರ ಬಗ್ಗೆ ವಿವರಣೆ ಕೊಡ್ತೇನೆ. ಈಗ ಕೃತಮಂಗಲ ಕೌತುಕಾಹ, 8 ಮಂಗಲ ಕೌತುಕಗಳು ಅಂದರೆ ವಸ್ತುಗಳು, ಮಂಗಳ ದ್ರವ್ಯ ಅಂತ ನಾನು ಮೊನ್ನೆ ಹೇಳಿದೆ. ಕನ್ನಡಿ, ಪೂರ್ಣ ಕಲಶ, ಕನ್ಯಾ, ಪುಷ್ಪ, ಅಕ್ಷತೆ, ದೀಪ, ಮಂಗಲ ಧ್ವಜ ಮತ್ತು ಅರಳುಗಳು ಅಂತ. ಇವೆಲ್ಲವನ್ನು ಕೂಡ ಯಾರ್ಯಾರು ಮತ್ತೆ ಇದನ್ನು ಹಿಡಿಬೇಕು ಅಂತನ್ನೋದಕ್ಕೆ ಭಗಿನಿ ವರ ವದ್ಯ ಯಾ ಕನ್ಯಾ ಕಲಶಧಾರಣೆ ಸಾ ಕನ್ಯಾ ದರ್ಪಣಸ್ಯಾಪಿ ಧಾರಣೆ ಸರ್ವಸಮ್ಮತಾಹ ಅಂತ ಹೇಳಿದ ಹಾಗೆ ವಧುವಿನ ತಂಗಿಯರು ದೀಪದ ಕಲಶವನ್ನ ಹಿಡಿಯತಕ್ಕಂಥದ್ದು ಅಂತ. ಶ್ರೀನಿವಾಸನ ವಿವಾಹದಲ್ಲಿ ಕಲಶಧಾರಣೆಗೆ ಪಾರ್ವತಿ ಅಂತ ಹೇಳಿದ್ರು. ಯಾವ ಪಾರ್ವತಿ ಅಂತ ಕೇಳಿದಾಗ ವೆಂಕಟಾದ್ರಿಯ ಪುಚ್ಛವಾದಂತಹ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನ ಪತ್ನಿಯಾಗಿರತಕ್ಕಂಥ ಮಲ್ಲಿಕೆಯೂ ಕೂಡ ಆಗಿರಬಹುದು. ಆದರೆ ಅಲ್ಲಿ ಹೇಳಿರತಕ್ಕಂಥದ್ದು ಪರಮಾತ್ಮನ ತಂಗಿ ಆಗಿರತಕ್ಕಂಥ ದುರ್ಗಾ ಅಂದ್ರೆ ಲಕ್ಷ್ಮೀ ದುರ್ಗೆ ಎಂಬತಕ್ಕಂಥದ್ದನ್ನ ಹೇಳಿದ್ರು. ಇದಾದ ಮೇಲೆ ಗಾಯಂತ್ಯಾ ಶುಭಗಾನಾನಿ ದಶಾಕೃತಿ ಕೃತೇ ನಿಜಾಂ ಕೃಷ್ಣ ಅವತಾರ ವಿಭವಂ ಗಾಯಂತ್ಯಾಶ್ಚಾಮರಾಂಗನಾ. ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅನೇಕರು ಭಗವಂತನ ಗುಣಗಾನವನ್ನ ಮಾಡ್ತಾ ಇದ್ದಾರಂತೆ. ದಶಾಕೃತಿ ಕೃತಾನಿಚ. ದಶಾಕೃತಿ ಅಂದ್ರೆ ಭಗವಂತನ 10 ಅವತಾರಗಳಲ್ಲಿ ಮಾಡಿರತಕ್ಕಂತಹ, ಅದನ್ನೇ ವ್ಯಾಖ್ಯಾನಕಾರ ಹೇಳ್ತಾರೆ, ದಶಾಕೃತಿಭಿಹಿ ದಶಾವತಾರೈಹಿ ಕೃತಾನಿ ಕರ್ಮಾಣಿ ಯೇಷಾಂ ತಾನಿ ಶುಭಗಾನಾನಿ ಗಾಯಂತ್ಯಃ ಇತ್ಯನ್ವಯಃ ಅಂತ ಹೇಳಿ ಅನ್ವಯ ಮಾಡಿಕೊಳ್ಳಬೇಕು ಅಂತನ್ನುವಂತ ಮಾತನ್ನ ಹೇಳಿದ್ರು. ಸಿದ್ಧಾಂಗನಾಶ್ಚ ರಾಜೇಂದ್ರ ತಥಾ ವೈಕಾನಸಾಂಗನಾ. ಆಮೇಲೆ ಇನ್ಯಾರು ಅಂತ ಕೇಳಿದ್ರೆ ವೈಕಾನಸರು ಅಂತ. ಅಂದ್ರೆ ಏನದು? ಸಿದ್ಧರು, ವೈಕಾನಸಾಂಗನೆಯರು ಇವರೆಲ್ಲರೂ ಕೂಡ ಕೃಷ್ಣಾವತಾರಗಳ ಕಥೆಯನ್ನ ಹಾಡ್ತಾ ಇದ್ರು ಅಂತ. ವೈಕಾನಸರು ಅಂದ್ರೆ ಯಾರು ಅಂತ ಆಗ ವ್ಯಾಖ್ಯಾನಕಾರ ಹೇಳ್ತಾರೆ, ವಿಕನಸ್ ಅಂತಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಆಕಣಾಶ್ಮ ಸದೃಶರಾಗಿರತಕ್ಕಂತಹ ಬ್ರಹ್ಮದೇವರೇ ವಿಕನಸ್. ಅವರಿಂದ ಹುಟ್ಟಿರ್ತಕ್ಕಂತ ಒಂದು ಭಗವಂತನನ್ನ ಸ್ತೋತ್ರ ಮಾಡುವ ಒಂದು ಗುಂಪು, ಅವರೇ ವಿಖನಸರು ಅಂತ.
ಅವರಿಂದ ಅರ್ಚಿತನಾದವನೇ ಎಂಬುದಾಗಿ ಗೋಪಿ ಗೀತೆಯಲ್ಲಿ ಗೋಪಿಕಾಸ್ತ್ರೀಯರು ಕರೀತಾರೆ. ಏನಂತ? ವಿಕನಸಾರ್ಚಿತೋ ಅಂತನ್ನುವಂತ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡ್ತಾರೆ. ಅಂದ್ರೆ ಬ್ರಹ್ಮದೇವರಿಂದ ಹುಟ್ಟಿರ್ತಕ್ಕಂತಹ ಒಂದು ಸ್ತೋತ್ರ ಮಾಡುವ ಒಂದು ಗುಂಪು, ಅಂತಹ ಗುಂಪಿಗೆ ವೈಕಾನಸಾಂಗನಾಹ, ಅವರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವ ಅಂತ. ಹಂಸತ್ಯಾಚಾರುಲೋಚನಾಹ, ಹೇಗೆ ಕಾಣುತ್ತಿದ್ದ ಭಗವಂತ ಅಂತ ಕೇಳಿದಾಗ ಶುಶಾಶ್ಚ ವಾಸುದೇವಸ್ಯ ಹಂಸತ್ಯಾಚಾರುಲೋಚನಾಹ. ಹಂಸತ್ಯಾಚಾರುಲೋಚನಾಹ ಅಂದ್ರೆ ಚಾರು ಅಂದ್ರೆ ಚೆನ್ನಾಗಿ, ಲೋಚನ ಅಂದ್ರೆ ಕಾಣೋದು. ಹಂಸತ್ಯ ಅಂದ್ರೆ ಏನು ಅಂತ ಸ್ವಲ್ಪ ಕಷ್ಟದ ಶಬ್ದ, ಆದರೆ ವ್ಯಾಖ್ಯಾನಕಾರರು ಅದನ್ನು ಬಿಡಿಸಿ ಹೇಳ್ತಾರೆ. ಹಂಸತಿ ಇತ್ಯಸ್ಯ ಷೋಡಶ ವರ್ಷೀಯ, ಅವನು 16 ವರ್ಷದ ಹುಡುಗನಂತೆ ಅವನು ಇರೋದೇ ಹಾಗೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯದ ಆರಂಭದಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಅಭ್ಯವರ್ಧನ್ ಚತುರಾಃ ಕುಮಾರಃ ನಿತ್ಯ ಪ್ರವೃತ್ತಸ್ಯ ಹಿ ಮಂದ ದೃಷ್ಟಿಂ ಅಂತ. ಅಂದ್ರೆ ಅವನು ಒಂದೇ ತರ 16 ವರ್ಷ, ಅವನಿಗೆ 15 ಆಗಲ್ಲ 14 ಆಗಲ್ಲ, ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಭಗವಂತಂದು. ಹಾಗೆ ಶ್ರೀನಿವಾಸ ಕಂಡ ಅಂತ. ಅವನ ಮಾವನ ಮದುವೆಯಲ್ಲಿ ಸೊಸೆಯಂದ್ರು ಓಡಾಡಿದ್ದು, ಆಮೇಲೆ ತಾಯಿ ಬಕುಲೆಯನ್ನ ಅತ್ತೆಯಾದಂತ ಲಕ್ಷ್ಮೀದೇವಿಯನ್ನ ಮುಂದೆ ಮಾಡಿಕೊಂಡು ಓಡಾಡತಕ್ಕಂಥದ್ದು, ಇವೆಲ್ಲವನ್ನು ನೋಡುವಾಗ ಎಲ್ಲರೂ ಮಸಿ ಮಸಿ ನಗುತ್ತಾ ಇದ್ರು. ನಗುತ್ತಾ ಇತ್ತು ಅಂದ್ರೆ ಖುಷಿಯಿಂದ. ಅಪಹಾಸ್ಯ ನಗೋದ್ರಲ್ಲಿ 2 ತರ, ಅಪಹಾಸ್ಯ ಮಾಡುವ ನಗು ಬೇರೆ, ಸಂತೋಷ ಪಡುವ ನಗು ಬೇರೆ. ಆ ಸಂತೋಷದಿಂದ ನಗು ಬರುತ್ತೆ. ಏನು ಭಗವಂತನ ಲೀಲೆ ಅಂತ. ಹಾಗಾಗಿ ನಕ್ಕ ಮಾತ್ರಕ್ಕೇನ ಅಪಹಾಸ್ಯ ಅಂತ ಅಪಾರ್ಥ ಮಾಡಬಾರದು. ಏವಂ ಮಹೋತ್ಸವಸ್ತತ್ರ ಸಮಭೂತ್ ಸಪ್ತಮೀ ದಿನೇ ಚತುರ್ದಿಕ್ಷು ಸಂಸ್ಥಾಪ್ಯ ಕಲಶಾಂಜಲಪೂರಿತಾನ್. ಆಮೇಲೆ ಇದಕ್ಕೆ ಏನಂತ ಕರೀತಾರೆ? ಮಲ್ನೀರು ಸ್ನಾನ ಅಂತ ಕರೀತಾರೆ. ಏನು ಮಲ್ನೀರು ಸ್ನಾನ ಅಂದ್ರೆ, ಅದಕ್ಕೆ ಸಂಸ್ಕೃತದಲ್ಲಿ ನೀರು ಅನ್ನುವ ಶಬ್ದಕ್ಕೆ ನಿವಾರ್ಯತೆ ಇತಿ ನೀರು ಅಂತ ಒಂದು, ಈ ನೀರು ಅಂತ ಇದೆ ನೋಡಿ, ಇದು ನಿಜವಾಗಿಯೂ ಕೂಡ ಸಂಸ್ಕೃತದ ಶಬ್ದ, ಕನ್ನಡ ಶಬ್ದ ಅಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಮಾತನಾಡುವಂತಹ ಪ್ರಸಂಗದಲ್ಲಿ ಅವರು ನನ್ನನ್ನ ಕನ್ನಡ ಭಾಷೆಯ ಮಹತ್ವವನ್ನು ತಿಳಿಸ್ಲಿಕ್ಕೆ ಹೇಳಿದ್ರು. ಅವಾಗ ನಾನು ಕೇಳಿದೆ, ನೀವು ಇಷ್ಟೆಲ್ಲ ಕನ್ನಡ 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 ಅಂತ ಹೇಳ್ತೀರಿ, ನೀರಿಗೆ ಏನು ಹೇಳ್ತಾರೆ ಹೇಳಿ ನೋಡೋಣ ಅಂತ. ಅವ್ರು ಹೇಳಿದ್ರು, ನೀರು ಅದು ಸಂಸ್ಕೃತ ಶಬ್ದ. ಸಂಸ್ಕೃತ ಶಬ್ದ ಅಲ್ಲದೆ ಕನ್ನಡದಲ್ಲಿ ಅದಕ್ಕೆ ಏನ್ ಕರೀತಾರೆ? ಜಲ, ಆಪ ಎಲ್ಲವೂ ಸಂಸ್ಕೃತ ಶಬ್ದ. ಹಾಗಾದ್ರೆ ಕನ್ನಡ ಗೊತ್ತಿದ್ದಲ್ಲೇ, ಅಂದ್ರೆ ಕನ್ನಡವನ್ನ ಚೆನ್ನಾಗಿ ತಿಳ್ಕೊಳ್ಳದೆ ಕನ್ನಡದ ಬಗ್ಗೆ ಹೆಮ್ಮೆ ಪಟ್ರೆ ಏನು ಪ್ರಯೋಜನ? ಕನ್ನಡದ ಬಗ್ಗೆ ಶಬ್ದವನ್ನ ತಿಳ್ಕೊಳ್ಳಿ. ಏನಂತಾರೆ ಹಾಗಾದ್ರೆ? ಅದಕ್ಕೆ ಹೇಳಿದೆ, ನಿಜವಾದ ಸಂಸ್ಕೃತದಲ್ಲಿ ಅಲ್ಲ, ಕನ್ನಡದಲ್ಲಿ ಆ ನೀರಿಗೆ ಹೆಸರು ಅಂತ ಕರೀತಾರೆ. ಹೆಸರು ಬೇರೆ, ಹೆಸರು ಬೇರೆ. ಅದಕ್ಕೆ ನೋಡಿ, ಹಿಂದಿನ ಕಾಲದ ಅನ್ನಕ್ಕೆ ಹೆಸರಿಟ್ಟಿದ್ದಾರೆ ಅಂತ. ಅನ್ನಕ್ಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಎ ಅಂತಂದ್ರೆ ಆ ಈ ಉ ಎ ಬರ್ತದಲ್ಲ, ಆ ಎ. ಹೆಸರು ಅಂದ್ರೆ ನೀರು ಅಂತ ಅರ್ಥ. ಅನ್ನಕ್ಕೆ ಹೆಸರಿಡು ಅಂದ್ರೆ ನೀರಿಡು ಅಂತ ಅರ್ಥ. ಹೀಗೆ ಅಭಿಪ್ರಾಯದಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ನೀರು ಅಂತಂದ್ರೆ ಏನದು? ಅದು ಸಂಸ್ಕೃತ ಶಬ್ದ. ಯಾಕೆ ಅಂದ್ರೆ ನಿವಾರ್ಯತೆ ಅಂದ್ರೆ ಪರಿಹಾರ್ಯತೆ. ಯಾವುದನ್ನ? ಬಾಯಾರಿಕೆಯನ್ನ ಯಾವುದು ಹೋಗಲಾಡಿಸುತ್ತದೋ ಅದು ನೀರು ಅಂತ. ಬೇರೆ ಯಾವುದು ಕುಡಿದ್ರು ಕೂಡ ಬಾಯಾರಿಕೆ ಹೋಗೋದಿಲ್ಲ. ಖುಷಿ ಕೊಡಬಹುದೇ ಹೊರತು ನಿಜವಾದ ಬಾಯಾರಿಕೆ ಹೋಗೋದು ನೀರು ಕುಡಿದ ಹಾಗೆ. ಹಾಗೆ ನಿವಾರ್ಯತೆ ಇತಿ ಅಂದ್ರೆ ಪರಿಹಾರ್ಯತೆ, ಶ್ರಮಂ ಪರಿಹಾರ್ಯತೆ ಇತಿ ನೀರು ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಹಾಗಾದ್ರೆ ಮಲ್ನೀರು ಅಂದ್ರೆ ಏನರ್ಥ? ನೀರು ಅಂದ್ರೆ ನಿವಾರ್ಯತೆ, ಪರಿಹಾರ್ಯತೆ. ಮಲ ಅಂದ್ರೆ ಏನರ್ಥ? ನಮ್ಮಲ್ಲಿರ್ತಕ್ಕಂಥ ದೋಷಗಳು ಅಂತ ಅರ್ಥ. ಯಾವ ಸ್ನಾನವನ್ನ ಮಾಡಿದರೆ ಮದುವೆಗೆ ಇರುವ ದೋಷಗಳು ಹೋಗುತ್ತೋ ಅದು ಮಲ್ನೀರು ಅಂತ ಕರೀತಾರೆ. ಮಲ್ನೀರು ಅನ್ನೋ ಶಬ್ದದ ಅರ್ಥ ಏನು ಅಂದ್ರೆ, ಮದುವೆಗೆ ಬೇಕಾದ ಕಾರ್ಯಗಳಿಗೆ ಅಡ್ಡಿಯಾಗಿರತಕ್ಕಂತ ದೋಷಗಳನ್ನ ಪರಿಹಾರ ಮಾಡುವ ಸ್ನಾನ ಅಂತ ಅರ್ಥ. ಅದು ಹೇಗೆ ಅಂತ ಕೇಳಿದಾಗ 5 ಕಲಶಗಳನ್ನ ಇಡಬೇಕು. ಸುತ್ತಲೂ ಕೂಡ ಬಿಳಿಯಾಗಿರತಕ್ಕಂತ ದಾರ ಸುತ್ತಬೇಕು. 5 ದಾರಗಳನ್ನ ಸುತ್ತಬೇಕು. ನಿನ್ನೆ ಹೇಳಿದ ಹಾಗೆ 4 ಕಲಶಗಳು ವೇದ, 5ನೆಯ ಅಂದ್ರೆ 4 ಕಲಶಗಳು ಏನು ಅಂತಂದ್ರೆ 4 ದಿಕ್ಕಿನ ಸಮುದ್ರಗಳು ಅಂತ ಅರ್ಥ. ಹಾಗೇನೆ ಮಧ್ಯದ ಕಲಶ ಅಂತಂದ್ರೆ
ಅದು ಯಾವುದು ಅಂತ ಕೇಳಿದಾಗ ಮೇರು ಪರ್ವತ ಅಂತ. ಹಾಗಾದ್ರೆ ದಾರ ಯಾಕೆ ಸುತ್ತದು ಅಂತ ಕೇಳಿದಾಗ, ದಾರ ಒಂದು ಋಗ್ವೇದದ ಪ್ರತೀಕ, ಯಜುರ್ವೇದದ ಪ್ರತೀಕ, ಸಾಮವೇದದ ಪ್ರತೀಕ, ಅಥರ್ವಣ ವೇದದ ಪ್ರತೀಕ, ಇನ್ನೊಂದು ಮೂಲ ಮಹಾಭಾರತ, ಎಲ್ಲ ಶಾಸ್ತ್ರಗಳ ಸಾರಭೂತವಾಗಿರತಕ್ಕಂಥದ್ದು ಮಹಾಭಾರತ. ಇದರ ಮಧ್ಯದಲ್ಲಿ ಮಂಗಳ ಸ್ನಾನವನ್ನ ಪುರೋಹಿತರು ಮಂತ್ರವನ್ನ ಕೇಳುತ್ತಾ, ಮುತ್ತೈದೆಯರು, ಅದಕ್ಕೆ ಕ್ರಮ ಇದೆ. ಮೊದಲನೇ ಮಧ್ಯದ ಕಲಶ ಏನಿದೆ ಆ ಕಲಶದಲ್ಲಿ ಹಿರಿಯ ಮುತ್ತೈದೆ ಇರಬೇಕು ಅಂತ. ಆ ಲೆಕ್ಕಾಚಾರದಲ್ಲಿ ಆ ಮಾವಿನ ಸೊಪ್ಪು ಇಟ್ಟು ವಸಂತಗಳನ್ನ ಹಾಕಿ ಆ ಮಂಗಳ ದ್ರವ್ಯವನ್ನ ಇದು ಮಾಡಿ, ಪುರೋಹಿತರು ಏನ್ ಮಾಡ್ತಾರೆ, ಆ ಕಲಶದಲ್ಲಿ ಸಪ್ತ ಸಾಗರಗಳನ್ನ ಆವಾಹನೆ ಮಾಡಿರ್ತಾರೆ, ಸಕಲ ನದಿಗಳನ್ನ ಮಧ್ಯದ ಕಲಶದಲ್ಲಿ ಆವಾಹನೆ ಮಾಡಿರ್ತಾರೆ. ಆ ನದ್ಯಭಿಮಾನಿ ದೇವತೆಗಳೆಲ್ಲ ಬಂದು ನಿಂತಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಇದನ್ನ ಮಾಡಿಕೊಂಡು ಸ್ನಾನ ಮಾಡತಕ್ಕಂಥದ್ದು ಪರಿಪೂರ್ಣ. ಇವತ್ತೇನಾಗಿದೆ ಅಂದ್ರೆ ಅದು ಪ್ರೋಕ್ಷಣೆಯಲ್ಲಿ ಪರ್ಯವಸಾನ ಆಗಿದೆ. ಇನ್ನೂ ಕೂಡ ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಸುಲಿಗೆ ಸ್ನಾನ ಅಂತ ಕರೀತಾರೆ. ಅದು ಹಳ್ಳಿಯ ಭಾಷೆಯಲ್ಲಿ ಹಾಗೆ ಬಂದದ್ದು. ಮಲ್ನೀರು ಅನ್ನೋದು ಪವಿತ್ರವಾದ ಶಬ್ದ. ಸುಲಿಗೆ ಸ್ನಾನ ಅಂದ್ರೆ ಇದನ್ನ ಸ್ನಾನ ಮಾಡಿಸ್ಬೇಕಾದ್ರೆ ಸುಮ್ನೆ ಯಾರು ಬರೋದಿಲ್ಲ, ಅವರಿಗೆ ಇಷ್ಟಿಷ್ಟು ಕೊಟ್ರೆ ಮಾತ್ರ ಬರೀತಾರೆ. ಹಾಗಾಗಿ ಅದೊಂಥರ ಸುಲಿಗೆ ಅಂತನ್ನುವ ಶಬ್ದದಲ್ಲಿ ಬಂದಿದೆ. ಹಾಗಾಗಿ ಸುಲಿಗೆ ಸ್ನಾನ ಅಂತಂದ್ರೆ ಏನು ಕೇಳಿದರೂ ಕೂಡ ಅವರು ಕೊಡುವಂತಹ ಸ್ನಾನ ಅಂತ ಅಭಿಪ್ರಾಯದಲ್ಲಿ ಇವತ್ತೆಲ್ಲಾ ಕಡೆ ವ್ಯವಹಾರ ಇದೆ. ಹಾಗರ್ಥ ಅಲ್ಲ. ಸುಲಿಗೆ ಸ್ನಾನ ಅಂದ್ರೆ ಏನು ಅಂದ್ರೆ ಸುಲಭವಾಗಿ, ಗ ಅಂದ್ರೆ ಪರಮಾತ್ಮ ಅಂತ ಅರ್ಥ, ಗತಿ ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಸುಲಭವಾಗಿ ಭಗವಂತನನ್ನ ಪಡೆಯುವ ಮಾರ್ಗ ಅಂತ. ಈ ಸ್ನಾನ ಮಾಡಿಬಿಟ್ರೆ ಮದುವೆ ಆಗುವ ತನಕ ನಿಮ್ಮಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇರುತ್ತೆ ಅಂತ. ಅದಕ್ಕೋಸ್ಕರವಾಗಿ ಅದನ್ನ ಸುಲಿಗೆ ಸ್ನಾನ ಅಂತ ಕರೆದ್ರು. ಹಾಗಾಗಿ ದೇಶ ಭೇದಗಳಲ್ಲಿ ಬೇರೆ ಬೇರೆ ಶಬ್ದವನ್ನ ಕರೆದ್ರು ಕೂಡ ಒಳಗಿನ ಅಭಿಪ್ರಾಯ ಒಂದೇ. ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಅದನ್ನ ಕೊಡಗಳನ್ನೇ ಇಡಬೇಕು ಅಂತಂದಿದ್ದಾರೆ. ಇವತ್ತೇನಾಗಿದೆ, ಮಹಾಪರಾಧಗಳು ನಡೀತಾ ಇದೆ. ಏನು ಅಂದ್ರೆ ಅಲ್ಲಿ ಕಲಶಗಳು ಇವ್ರು ತಂದಿರಲ್ಲ, ಇವ್ರು ತರ್ತಾರಂತ ಅವ್ರು ಬಿಟ್ಟಿರ್ತಾರೆ. ಕೊನೆಗೆ ಏನ್ ಮಾಡ್ತಾರೆ ಗೊತ್ತಾ, ಆ ಛತ್ರದೊಳಗೆ ಮಾಡೋದು, ಆ ಛತ್ರದೊಳಗೆ ಎಂಜಲು ಲೋಟಗಳು ಇರ್ತಾವಲ್ಲ, ಆ ಲೋಟಗಳನ್ನ ಇನ್ನೂ ಕೆಲವು ಕಡೆ ನೋಡಿದ್ದೇನೆ, ಆ ಪ್ಲಾಸ್ಟಿಕ್ ಲೋಟ ಯೂಸ್ ಅಂಡ್ ಥ್ರೋ ಅದನ್ನೇ ಇಟ್ಟುಬಿಟ್ಟು ಅದರೊಳಗೆ ಇದನ್ನ ಮಾಡೋದರಿಂದ ಏನು ಪ್ರಯೋಜನ? ಮಾಡೋದಕ್ಕೊಂದು ಅರ್ಥವನ್ನ ತಿಳಿದುಕೊಂಡು ಪೂರ್ವ ನಿಯೋಜಿತ ವ್ಯವಸ್ಥೆಯೊಂದಿಗೆ ಮಾಡಿದರೆ ಎಷ್ಟು ಆನಂದ ಇರುತ್ತೆ. ಆ ಪ್ಲಾಸ್ಟಿಕ್ ಲೋಟಗಳನ್ನ ಇಡೋದು, ಕುಡಿದ ಎಂಜಲು ಲೋಟಗಳನ್ನ ಇಡೋದು ಸರ್ವಥಾ ಮಾಡ್ಲಿಕ್ಕಿಲ್ಲ. ಅಷ್ಟು ದೇವತೆಗಳನ್ನ ಕರೀತೀರಿ, ಅಷ್ಟು ನದಿ ದೇವತೆಗಳನ್ನ ಕರೀತೀರಿ, ಆವಾಗ ನಾವು ಎಷ್ಟು ಶುದ್ಧವಾಗಿ ಮಾಡಬೇಕು. ಇದನ್ನೇ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಮುಂದೆ ಆ ಮಕ್ಕಳಿಗೆ ಶ್ರೇಯಸ್ಸಾಗಲಿ ಅಂದ್ರೆ, ಆ ದಂಪತಿಗಳಿಗೆ ಶ್ರೇಯಸ್ಸಾಗ್ಲಿ ಅಂದ್ರೆ ಹೇಗಾಗುತ್ತೆ? ಇವೆಲ್ಲವನ್ನು ಕೂಡ ತಿಳಿದುಕೊಂಡು ಮಾಡಬೇಕು ಎಂಬುದನ್ನ ಜಗತ್ತಿಗೆ ಶಿಕ್ಷಣಾರ್ಥಾಯ, ಜಗತ್ತಿಗೆ ನಾನು ಇಷ್ಟೆಲ್ಲವನ್ನು ಕೂಡ ಮಾಡಿಕೊಂಡ. ಕರೋತ್ಯಭಿಷೇಕಂತು ತೈಲೇನ ಶೀಕ್ರಮೇಣ ಚ. ಇದನ್ನ ಮಾಡುವಾಗ ಎಣ್ಣೆ ಶಾಸ್ತ್ರಾದಿಗಳನ್ನ ಮಾಡಿಕೊಂಡು ಮಾಡಬೇಕು ಅಂತಂತಾರೆ. ಅದು ಯಾರಿಂದ ಅಂತ ಪ್ರಶ್ನೆ. ಆಗ ಒಂದು ಸ್ಮೃತಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂದ್ರೆ, ಅಕ್ಷತಾ ವಿಪ್ರಹಸ್ತೇನ ಮಾತೃಹಸ್ತೇನ ಭೋಜನಂ ದಾನಂ ದದ್ಯಾತ್ ಸ್ವಹಸ್ತೇನ ನಾರೀಹಸ್ತೇನ ಮರ್ದನಂ. ನೋಡಿ ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ. ನೀವು ತೈಲಾಭ್ಯಂಜನ ಮಾಡ್ಕೋಬೇಕು ಅಂತಂದ್ರೆ ಹೆಂಡತಿ ಕೈಲೇ, ಅಂದ್ರೆ ಹೆಂಡತಿ ಅಷ್ಟು ಗಟ್ಟಿ ಇರ್ಬೇಕು. ಟೊಳ್ಳು ಹೆಂಡತಿ ಇದ್ದು ಬಿಟ್ರೆ ಅವಳು ತಿಕ್ಕು ಅಂದ್ರೆ ಏನ್ ತಿಕ್ತಾಳೆ, ಅವಳೇ ಕುಸ್ದು ಬಿದ್ದು ಹೋಗ್ಬಿಡ್ತಾಳೆ. ಹಾಗೆ ಅಂತ ಅರ್ಥ ಅಲ್ಲ. ಸಾಮಾನ್ಯವಾಗಿ ಗಂಡನಿಗೆ ಹೆಂಡತಿಗಿರುವಷ್ಟು ಅಧಿಕಾರ ಯಾರಿಗೂ ಇರೋದಿಲ್ಲ. ಅದರಿಂದ ನಾರಿ ಹಸ್ತೇನ ಮರ್ದನಂ. ಮರ್ದನಂ ಅಂದ್ರೆ ಎಣ್ಣೆ ಹಚ್ಚಿಕೊಳ್ಳ, ಅಭ್ಯಂಗನ ಅಂತ ಅರ್ಥ. ಅಕ್ಷತಾ ವಿಪ್ರಹಸ್ತೇನ, ಏನಾದ್ರೂ ಆಶೀರ್ವಾದ ಮಾಡಬೇಕು ಅಂದ್ರೆ ವಿಶೇಷವಾದ ಅಂದ್ರೆ ಜ್ಞಾನ ಅಂತ ಅರ್ಥ. ವಿಶೇಷವಾದ ಜ್ಞಾನವನ್ನು ಪಡೆದಿರುವ ವಿದ್ವಾಂಸರು, ಜ್ಞಾನಿಗಳು, ಅವರ ಕೈಯಿಂದ ಅಕ್ಷತೆ ಹಾಕೋಬೇಕಂತೆ. ಭೋಜನ ಮಾಡ್ಬೇಕಾದ್ರೆ ಮಾತೃಹಸ್ತೇನ ಭೋಜನಂ. ತಾಯಿಯ ಕರಳಿನಂತ ಅನ್ನ ಜಗತ್ತಿನಲ್ಲಿ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದಾನ ಕೊಡ್ಬೇಕಾದ್ರೆ ದಾನಂ ದದ್ಯಾತ್ ಸ್ವಹಸ್ತೇನ, ತನ್ನ ಕೈಯಿಂದಲೇ ಕೊಡ್ಬೇಕೆ ಹೊರತು ನೀವು ಕೊಟ್ಟು ಬಿಡ್ರಿ. ಎಷ್ಟೋ ಕಡೆ ನೋಡ್ಬೇಕು, ನೀವು ಕೊಟ್ಟು ಬಿಡ್ರಿ ಅದನ್ನ, ನನ್ನ ಹೆಸರು ನಾನ್ ಮುಟ್ಟು ಬಿಟ್ಟಿದ್ದೇನೆ ನೀವು ಅಲ್ಲ. ದಾನ ಕೊಡ್ಬೇಕಾದ್ರೆ ನಿಮ್ಮ ಕೈಯಿಂದಲೇನೆ ಕೊಡ್ಬೇಕು. ಯಾಕೆ ಅಂದ್ರೆ ಆ ಕೈಯಲ್ಲಿ ಯಾವ ಭಗವದ್ ರೂಪ ಇರ್ತದೆ,
ದಾನದಲ್ಲಿರುವಂತ ವಸ್ತುವಿನಲ್ಲಿ ಯಾವ ಭಗವದ್ ರೂಪ ಇರ್ತದೆ, ತೆಗೆದುಕೊಳ್ಳುವ ವ್ಯಕ್ತಿಯಲ್ಲಿ ಇವೆಲ್ಲವನ್ನ ಅನುಸಂಧಾನ ಮಾಡಿಕೊಂಡು ಕೊಟ್ರೆ ಮಾತ್ರ ಅದು ದಾನ. ಹಾಗಾಗಿ ಏನೇ ದಾನ ಕೊಡ್ಬೇಕಾದ್ರೂ ಸ್ವಹಸ್ತೇನ ದದ್ಯಾತ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಸ್ಮೃತಿ ವಾಕ್ಯದಲ್ಲಿ, ಆಪೋಷಣಂಚ ಮತ್ತೆ ಅಂಗರಾಗಂ ತೈಲಾಭ್ಯಂಗಂ ತಥೈವಚ ಸ್ವಯಮೇವ ನ ಕರ್ತವ್ಯಂ ಗೃಹೀ ಪುತ್ರ ಧನಕ್ಷಯಂ. ಬಹಳ ಮುಖ್ಯವಾದ ಮಾತು. ಆಪೋಷಣ ತಗೊಳ್ಬೇಕಾದ್ರೆ ನೀವೇ ಸ್ವಂತ ಆಪೋಷಣ ತಗೊಳ್ಬಾರ್ದು. ಬಹಳ ಮುಖ್ಯವಾದದ್ದು ಆಪೋಷಣ. ಇವತ್ತು ನಾವೆಲ್ಲ ಊಟ ಕೂತಾಗ ಆಪೋಷಣ ನಾವೇ ತಗೊಂತೀವಲ್ವಾ? ಇಲ್ಲ, ಬಹಳ ತಪ್ಪು ಮಾಡ್ತೇವೆ. ಏನು ಅಂದ್ರೆ, ಯಾವ ಲೋಟದಲ್ಲಿ ನೀರನ್ನ ಇಟ್ಟುಕೊಂಡು, ತಂಬಿಗೆ ನೀರನ್ನ ಇಟ್ಟುಕೊಂಡು ಮಧ್ಯ ಮಧ್ಯದಲ್ಲಿ ಕುಡಿತೇವೆ, ಆ ನೀರಿನಿಂದ ಆಪೋಷಣ ತೆಗೆದುಕೊಂಡ್ರೆ ಆ ಭೋಜನ ಎಂಬತಕ್ಕಂಥದ್ದು ಯಜ್ಞ ಅನ್ನೋದು ನಷ್ಟವಾಗಿ ಬಿಡ್ತದೆ. ಮತ್ತೆ ಏನ್ ಮಾಡ್ಬೇಕು? ಬೇರೆನೆ ನೀರು, ಆ ನೀರನ್ನ ನೀವು ತಗೊಳ್ಳೋ. ಅದಕ್ಕೆ ಮದುವೆಯಲ್ಲಿ ಮಾತ್ರ ಇದನ್ನ ನಾವು ಕಾಣ್ತೇವೆ. ಏನ್ ಮಾಡ್ತೇವೆ? ವರಪೂಜೆ, ರುಕ್ಕೋತ ಅಂತ ಮಾಡ್ತಾರೆ. ಆ ವರಪೂಜೆಯಲ್ಲಿ ನೋಡ್ಬೇಕು, ಅತ್ತೆ ಆಪೋಷಣವನ್ನ ಹಾಕ್ತಾರೆ. ಅದು ತುಪ್ಪದಲ್ಲೇ ಹಾಕ್ತಾರೆ, ಯಾಕಂದ್ರೆ ಮಡಿ ಇರುತ್ತೆ ಅಂತ. ಕೊನೆಗೆ ಮದುವೆ ದಿವಸ ಭೂಮ ಮಾಡುವಾಗ ಹೆಂಡತಿ ಕೈಯಲ್ಲಿ ಆಪೋಷಣವನ್ನ ಹಾಕ್ತಾಳೆ. ಅಂತೂ ಆಪೋಷಣವನ್ನ ಸ್ವಯಂ ಹಾಕೊಳ್ಬಾರ್ದು. ಹಾಗಾದ್ರೆ ಮತ್ತೆ ಊಟ ಕೂತಾಗ ಎಲ್ರಿಗೂ ಯಾರು ಹಾಕ್ತಾರ್ರಿ? ನಾವೇ ತಾನೇ ಹಾಕೊಳ್ಳೋದು ಹೊರಗಡೆ ಎಲ್ಲ ಹೋದಾಗ. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಅದು ಆಪೋಷಣವನ್ನ ಇನ್ನೊಬ್ಬರು ಅಂದ್ರೆ ಶಿಷ್ಯನಾದ್ರೂ ಹಾಕ್ಬೇಕು ಅಂತಿದೆ. ಅದಕ್ಕೆ ಏನ್ ಮಾಡ್ತೀವಿ? ಆ ಸುತ್ತು ಕಟ್ಟೋದಕ್ಕಿಂತ ಮುಂಚೆ ಸುತ್ತು ಕಟ್ಟಿ ಕೈಯಲ್ಲಿ ನೀವು ಆಪೋಷಣ ಹಾಕೊಂತೀರಲ್ಲ, ಅದು ಉದ್ಧರಣೆಯಿಂದ ಹಾಕೊಳ್ತಕ್ಕಂಥದ್ದು. ಉದ್ಧರಣೆ ಅಂದ್ರೆ ಏನು? ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು ಶಿಷ್ಯ ಅಂತ ಅರ್ಥ. ಶಿಷ್ಯ ಕೈಗೆ ಹಾಕಿದರೆ ಏನು ಫಲವೋ ಅಷ್ಟು ಉದ್ಧರಣೆಯಿಂದ ಹಾಕೊಂಡ್ರೆ. ಅದಕ್ಕೆ ಲೋಟದಿಂದ ಡೈರೆಕ್ಟ್ ಆಗಿ ಹಾಕೋಬಾರ್ದು. ಕೆಲವ್ರು ನೋಡ್ಬೇಕು, ಕೈ ಅದ್ದೆ ಬಿಟ್ಟೆ ಆ ನೀರನ್ನೇ ಹಾಕೋ, ಅದೆಲ್ಲ ಅಪರಾಧ. ಉದ್ಧರಣೆ ಅನ್ನತಕ್ಕಂಥದ್ದು ನಮ್ಮನ್ನ ಉದ್ಧಾರ ಮಾಡುವಂತಹದ್ದು ಅಂತ. ಹಾಗಾಗಿ ಉದ್ಧರಣೆ ಹಾಕೊಂಡೇ ನೀವು ನೀರು ಹಾಕೋಬೇಕು. ಆ ಉದ್ಧರಣೆ ನೀವು ಆಪೋಷಣ ಮಾಡಿ ನೀವು ಇದು ಮಾಡ್ತಿರಲ್ಲ, ಕೊನೆಗೆ ನೀರು ಅಮೃತೋಪಿದಾನಮಸಿ ಅಂತ ಹೇಳ್ತಿರಲ್ಲ, ಆ ನೀರನ್ನ ತಗೊಳ್ಳುವಾಗ, ಉತ್ತರಾಪೋಷಣ ತಗೊಳ್ಳುವಾಗ ಈ ಬಳಸಿದ ನೀರನ್ನು ತಗೊಳ್ಳೋಂಗಿಲ್ಲ. ಅದಕ್ಕೇನ್ ಮಾಡ್ಬೇಕು? ಆಪೋಷಣ ತಗೊಂಡ್ ಕೂಡ್ಲೆ ಒಂದು ಉದ್ಧರಣೆ ನೀರನ್ನ ಸೈಡಿಗೆ ಇಟ್ಬಿಡ್ಬೇಕು. ಅದು ಆಪೋಷಣಕ್ಕೆ ಅಂತ. ಈ ಮಧ್ಯದಲ್ಲಿ ಕುಡಿದ ನೀರನ್ನ ಆಪೋಷಣಕ್ಕೆ ಸರ್ವತಾ ಉಪಯೋಗಿಸಲಿಕ್ಕಿಲ್ಲ ಅಂತ. ಇದೆಲ್ಲ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಚಾರಗಳನ್ನ ಹೇಳ್ತಾರೆ. ಅದಕ್ಕೆ ಆಪೋಷಣಂಚ ಅಂಗರಾಗಂ ಅಂದ್ರೆ ಎಣ್ಣೆ ಹಚ್ಚಿಕೊಳ್ಳೋದು, ನಾವೇ ಸ್ವಂತ ಎಣ್ಣೆ ಹಚ್ಕೋಬಾರ್ದು. ಆಮೇಲೆ ತಥೈವಚ ಸ್ವಯಮೇವ ನ ಕರ್ತವ್ಯಂ, ಯಾವತ್ತಿಗೂ ಕೂಡ ತೈಲಾಭ್ಯಂಗಂಚ, ತೈಲಾಭ್ಯಂಗನವನ್ನು ಕೂಡ ಸ್ವಯಂ ನಾವೇ ಮಾಡ್ಕೋಬಾರ್ದು. ಹಾಗೆ ಒಂದು ವೇಳೆ ಮಾಡಿದರೆ ಧನ ಕ್ಷಯಂಭವತಿ, ಅವರ ಮಕ್ಕಳು ಅವರ ಧನ ನಾಶ ಹೊಂದುತ್ತೆ. ಆದ್ದರಿಂದ ಅದನ್ನ ಬೇರೊಬ್ಬರೇ ಮಾಡಬೇಕು ಅಂತನ್ನುವಂತಹದ್ದು ಬಹಳ ಅದ್ಭುತವಾಗಿರತಕ್ಕಂತಹ ಮಾತು. ಮತ್ತೊಂದು ಏನು ಅಂದ್ರೆ, ಯಾವ ಮುತ್ತೈದೆಯರು ಆ ಮಲ್ನೀರು ಸ್ನಾನವನ್ನ ಮಾಡಿಸ್ತಿರ್ತಾರೆ, ಆಗ ಸಾಕ್ಷಾತ್ ಮಹಾತಾಯಿ ಲಕ್ಷ್ಮಿನೇ ಅವರೊಳಗೆ ನಿಂತುಕೊಂಡು ಮಾಡ್ತಾ ಇದ್ದಾರೆ ಎಂಬತಕ್ಕಂತ ಅನುಸಂಧಾನವನ್ನ ನಾವು ಮಾಡ್ಕೊಳ್ಬೇಕು. ನ ಭ್ರಾತೃಣಾಂ ಸಮಸ್ನೇಹೋ ನ ವಿಷ್ಣು ದೇವತಾಹರಃ ಇತಿ ಸಂಭಾಷ್ಯ ಗೋವಿಂದ ಲೀಲಾ ಮಾನುಷ ವಿಗ್ರಹ. ಆವಾಗ ಅವನು ಎಂತಹ ಭಾಗ್ಯ ಅಂತ ಹೇಳಿ ಹೆಂಡತಿಯನ್ನು ಹೊಗಳ್ತಾ ತಾನು ಮಾತನಾಡ್ತಾನಂತೆ. ಆವಾಗ ಸ್ವಾಮಿ ಬ್ರಹ್ಮದೇವರು ಕಿಮರ್ಥಂ ಮೋಹಯಸಿನೋ ಮಾಯಾ ಪಂಜರವಾಸಿನಃ, ಒಂದು ನಿನ್ನ ಮಾಯೆ ಎಂಬತಕ್ಕಂತ ಪಂಜರದಲ್ಲಿ ನಾವೆಲ್ಲ ಬಂಧಿತರಾಗಿದ್ದೇವೆ, ನಮ್ಮನ್ನ ಯಾಕೆ ಮೋಹಗೊಳಿಸ್ತೀಯ ಸ್ವಾಮಿ? ಚತುರ್ಭುಜ, ನನಗೆ ಬಂಧು ಬಾಂಧವರು ಯಾರೂ ಇಲ್ವಲ್ಲೋ ಹಾಗೆ ಅಂತ ಹೇಳಿ ನೀನು ಹೇಳಿದೆಯಲ್ಲ, ಇದು ಸಜ್ಜನರಿಗೆ ಹಿತವಾದದ್ದಲ್ಲ. ಪುತ್ರೋಹಂ ತವ ಕಲ್ಯಾಣ ಪೌತ್ರ ಸಾಕ್ಷಾತ್ ತ್ರಿಲೋಚನ, ನಾನು ಮಗನಾಗಿಲ್ವಾ? ತ್ರಿಲೋಚನ ಪೌತ್ರನಾಗಿಲ್ವಾ? ಮನ್ಮತಃ ಅನ್ಯ ಪುಮಾನ್ ಪುತ್ರ ಪೌತ್ರ ಷಡಾನನಃ ಜಗತ್ ಪ್ರಾಣೋ ಜ್ಯೇಷ್ಠ ಪುತ್ರ ಸ್ನುಷಾತೆ ಭಾರತೀ ಹರೇಹೇ. ಅಲ್ಲ, ಇನ್ನೊಬ್ಬ ಮಗ ಇದ್ದಾನೆ ವಾಯುದೇವರು, ಇವರೆಲ್ಲರೂ ಕೂಡ ಬಂಧು ಬಾಂಧವರಲ್ವೇ? ಆಗ ಲಕ್ಷ್ಮಿ ಹೇಳ್ತಾಳಂತೆ, ವಿದಿತಂ ಹೃದಯಂ ದೇವ ತವ ವೆಂಕಟವಲ್ಲಭ. ಆಗ ಅವಳು ಹೇಳ್ತಾಳೆ, ಹೇ ವೆಂಕಟಾಧೀಶ, ನಿನ್ನ ಮನದ ಭಾವ ಏನು ಅಂತ ನನಗೆ ಗೊತ್ತಾಯಿತು. ನಿನಗೆ ತೈಲವನ್ನ ಲೇಪಿಸಿ ಮಂಗಳಾಭ್ಯಂಜನವನ್ನ ಮಾಡಿಸ್ಬೇಕಲ್ಲ, ಅದನ್ನು ನಾನೇ ಮಾಡ್ತೇನೆ ಹೇಳು ಅಂತ ಹೇಳಿ
ಅನುಜ್ಞಾಂ ದೇಹಿ ಮೇ ಬ್ರಹ್ಮನ್. ಅದಕ್ಕೆ ಕಾಯ್ತಾ ಇದ್ದೆ, ನಿನಗೆ ಎಲ್ಲಿ ಅರ್ಥ ಆಗಬೇಕು, ನೀನು ಇನ್ನು ಬಾಲ. ಅಂದ್ರೆ ಏನು, ನನಗೆ ಯಾರು ಬಂಧುಗಳಿಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ ನನಗೆ ಎಣ್ಣೆ ಹಚ್ಚಲಿಕ್ಕೆ ಯಾರಿಲ್ಲ. ಹಾಗಾದ್ರೆ ಲಕ್ಷ್ಮೀದೇವಿ ಇಲ್ವಾ ಅಂತ ಕೇಳಿದ್ರೆ, ಅವಳು ಯಾವಾಗ್ಲೂ ಕೂಡ ಈ ಎಣ್ಣೆ ಮರ್ದನ ಮಾಡಿಕೊಳ್ಳೋದು ಯಾಕೆ ಗೊತ್ತಾ, ಅದರ ಆನಂದವೇ ಆನಂದ. ನಾನು ನಿತ್ಯಾನಂದ, ಆನಂದ ತೃಪ್ತ. ಅವಳು ತೈಲಾಭ್ಯಂಜನ ಮಾಡೋದರಿಂದ ನನಗೆ ತಿಲ ಮಾತ್ರ ಪ್ರಯೋಜನ ಇಲ್ಲ. ಮತ್ತೆ ಯಾಕೆ ಮಾಡ್ಕೊಂತ ಇದ್ದಿ, ಲೋಕ ಶಿಕ್ಷಣಗಾಗಿ. ಅದಕ್ಕೆ ನನಗೆ ಯಾರಿಲ್ಲ ಅಂತಂದೆ ಅಂತ ಈ ಭಗವಂತನ ಒಳಗಿನ ಅಭಿಪ್ರಾಯವನ್ನ ತಿಳಿದುಕೊಂಡಾಗ ನಮಗೆ ಗೊತ್ತಾಗುತ್ತೆ. ಶ್ರೀನಿವಾಸ ಹೇಳ್ತಾನೆ, ಅನುಜ್ಞಾಂ ದೇಹಿಮೆ ಬ್ರಹ್ಮನ್ ಮಜ್ಜನಾರ್ಥಂ ಮಹಾಮುನೆ. ಹಾಗಾದ್ರೆ ಅದಕ್ಕೋಸ್ಕರವಾಗಿ ಜನರಿಗೆ ಹೇಗೆ ಮಂಗಳ ಸ್ನಾನವನ್ನ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸಲಿಕ್ಕೋಸ್ಕರವಾಗಿ ಹರ್ಷಿನ ಸ್ನಾನ, ಹರ್ಷಿನ ನೀರು ಸ್ನಾನ ಇತ್ಯಾದಿಗಳನ್ನ ಯಾಕೆ ಮಾಡಬೇಕು ಅಂತ ಆಗ ಭಗವಂತ ಏನು ಮಾಡ್ತಾನಂತೆ, ವಿಕೀರ್ಯ ಕೇಶಪೂಲಾನಿ ಪೂರ್ವಾಭಿಮುಖಮಾಸ್ಥಿತ. ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾನೆ, ಕೂದಲನ್ನ ಬಿಚ್ಚಿಟ್ಟುಕೊಂಡಿದ್ದಾನೆ. ಬಹಳ ಮುಖ್ಯವಾದದ್ದು. ಇವೆಲ್ಲ ಭಗವಂತ ನೋಡಿ ಕಲಿಬೇಕು ನಾವು. ಅಲ್ಲ, ಅವನಿಗೇನ್ ಬೇಕಾಗಿಲ್ಲ, ನಮಗೆ ತಿಳಿಸಲಿಕ್ಕೋಸ್ಕರ. ಯಾಕೆ ಅಂದ್ರೆ ಯಾವತ್ತೂ ಕೂಡ ಸ್ನಾನ ಮಾಡುವಾಗ ಗಂಟು ಹಾಕಿಕೊಂಡು ಸ್ನಾನ ಮಾಡಬಾರ್ದು, ಕೂದಲು ಬಿಚ್ಚಿಕೊಂಡೇ ಸ್ನಾನ ಮಾಡ್ಬೇಕು. ಆ ಕೂದಲು ಬಿಚ್ಚಿಕೊಂಡು ಹೇಗಿರ್ಬೇಕು ಗೊತ್ತೇನು, ಹಿಂದಕ್ಕೆ ಬಿಡಬಾರ್ದು, ಮತ್ತೆ ಎಡಭಾಗಕ್ಕೆ ಬಿಡಬಾರ್ದು, ಬಲಭಾಗಕ್ಕೆ. ಆ ಕೂದಲನ್ನೆಲ್ಲ ಬಲಭಾಗಕ್ಕೆ ಹಾಕಿಕೊಂಡು ಸ್ನಾನಾದಿಗಳನ್ನ ಮಾಡಬೇಕು. ನಮ್ಮ ಸ್ವಾಮಿ ಏನು ಮಾಡಿದ್ದಂತೆ, ಆ ಕೂದಲನ್ನೆಲ್ಲ ಬಿಚ್ಚಿಕೊಂಡು ಬಲಭಾಗಕ್ಕೆ. ಯಾಕೆ ಅಂತ ಕೇಳಿದ್ರೆ, ಆ ನೀರು ಹಾಕಿಕೊಂಡ ನೀರು ಕೂದಲಿನ ಬುಡದಿಂದ ಕೆಳಗೆ ಬೀಳುತ್ತಲ್ಲ, ಎಡಭಾಗದಿಂದ ಬಿದ್ರೆ ಅದು ಕಲಿಗೆ ವಿಶೇಷ ಶಕ್ತಿ ಪ್ರದಾಯಕ. ಅಂದ್ರೆ ಎಡಭಾಗದಿಂದ ಬಂದ ನೀರಿನಿಂದ ನೀನು ಉಪಜೀವಿಸು ಅಂತ ಹೇಳಿ ಭಗವಂತನ ವರ ಕೊಟ್ಟ ಕಲಿಗೆ. ಹಾಗಾಗಿ ನಮ್ಮ ಎಡಭಾಗದಿಂದ ಕೂದಲು ನೀರು ಕೆಳಗೆ ಬಿದ್ರೆ ಅದರಿಂದ ಕಲಿ ಬಹಳ ಬಲಿಷ್ಠನಾಗಿ ಬಿಡ್ತಾನೆ. ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಎಷ್ಟು ಬಲ ಬೇಕೋ ಅಷ್ಟು ಬಲ ಬಂದ್ಬಿಡ್ತದೆ. ಹಾಗಾಗಿ ಯಾವತ್ತೂ ಕೂಡ ಎಡಭಾಗಕ್ಕೆ ಬೀಳದಿದ್ದ ಹಾಗೆ ಕೂದಲನ್ನೆಲ್ಲ ಬಲಭಾಗಕ್ಕೆ ಮಾಡಿಕೊಂಡು ಸ್ನಾನಾದಿಗಳನ್ನ ಮಾಡಬೇಕು. ಆ ಸ್ನಾನ ಮಾಡುವಾಗಲೂ ಕೂಡ ಕೂದಲ್ ನೀರು ನಿಮ್ಮ ಬಲಭಾಗಕ್ಕೆ ಬೀಳುವ ಹಾಗೆ ಮಾಡ್ಬೇಕು. ಅದನ್ನ ಜಗತ್ತಿಗೆ ತಿಳಿಸಲಿಕ್ಕೆ ಭಗವಂತ ಕೇಶ ಮೂಲ ಫುಲ ಪೂರ್ವಾಭಿಮುಖ ಸ್ಥಿತ ದಕ್ಷಿಣ ಭಾಗ ಸ್ಥಿತ ಕೇಶಾನಿ. ಬಲಭಾಗದಲ್ಲಿ ಆ ಕೂದಲನ್ನೆಲ್ಲ ಹಾಕಿಕೊಂಡ. ರತ್ನಪೀಠೆ ಶ್ರೀನಿವಾಸಂ ಸುಯೋಜಯಾಮಾಸ. ರತ್ನಪೀಠವನ್ನ ಹಾಕಿದ್ರು. ಇವತ್ತಿಗೆ ಆ ಮಲ್ನೀರು ಸ್ನಾನ ಮಾಡುವಾಗ ಒಂದು ಮಣೆ ಹಾಕ್ತಾರೆ. ಮಣೆ ಬರೀ ಮಣೆಯಲ್ಲಿ ಯಾವತ್ತೂ ಮಾಡಬಾರ್ದು, ಅದರ ಬಿಳಿ ಬಟ್ಟೆಯನ್ನ ಹಾಕ್ಬೇಕು. ಅದು ಏನು ಅಂದ್ರೆ ರತ್ನಪೀಠ ಅಂತ ಅನುಸಂಧಾನ ಮಾಡ್ಲಿಕ್ಕೆ. ಬರೀ ಮಣೆಯಲ್ಲಿ ಮಾಡಿದ್ರೆ ಆ ಮಲ್ನೀರು ಸ್ನಾನ ಹೊರಟೋಗುತ್ತೆ. ಅದ್ರ ಮೇಲೆ ಒಂದು ಬಿಳಿ ಬಟ್ಟೆ ಹಾಸಿ ಅದರ ಮೇಲೆ ನಿಂತ್ಕೋಬೇಕು. ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅವರವರ ಸಂಪ್ರದಾಯ. ಅಂತೂ ಬಟ್ಟೆ ಹಾಸದೆ ಕೇವಲ ಮರದ ಮಣೆಯಲ್ಲಿ ಕೂತುಕೊಂಡ್ರೆ ದರಿದ್ರಂಶ, ಕಾಷ್ಟಾಸನೆ ದರಿದ್ರಂಸ್ಯಾತ್. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಣೆ ಮಾಡಬೇಕಾದ್ರೆ ಯಾವ್ದ್ಯಾವುದೋ ಮರದ ಮಣೆಯಲ್ಲಿ ಮಾಡಿದ್ರೆ ಆ ಇಷ್ಟಾರ್ಥ ಸಿದ್ಧಿ ಆಗೋದಿಲ್ಲಂತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಹಲಸಿನ ಮರದ ಮಣೆ ಪರಮಶ್ರೇಷ್ಠ. ಅದು ಏನು ಗೊತ್ತಾ, ಇವತ್ತಿನ ಮಣೆ ಮಣೆಯೇ ಅಲ್ಲ. ಯಾಕೆ ಅಂದ್ರೆ ಎರಡು ಮರಗಳ ಜೋಡಣೆ ಆಗಿಬಿಟ್ರೆ ಆ ಪೀಠದಲ್ಲಿ ದೈತ್ಯರ ವಾಸ. ಮತ್ತೆ ಮಣೆ ಅಂದ್ರೆ ಎರಡು ಕಾಲು ಕೊಡ್ಬೇಕಲ್ವಾ, ಎರಡು ಕಾಲು ಕೊಟ್ರೆ ಮತ್ತೆ ದೈತ್ಯರು ಬರ್ತಾರೆ ಅಂದ್ರೆ ಏನರ್ಥ. ಅದಕ್ಕೆ ಮಣೆ ಮಾಡುವ ಕ್ರಮವೇ ಹಾಗಲ್ಲ. ಮಣೆ ಮಾಡುವ ಕ್ರಮ ಹೇಗೆ ಅಂದ್ರೆ ಒಂದೇ ಹಲಿಗೆ ತಗೋಬೇಕು, ಒಂದೇ ಹಲಿಗೆ, 1 ಇಂಚಿನ ಹಲಿಗೆ. ಅದರಲ್ಲಿ 2 ಕಾಲು ಇಡುವ ಜಾಗ ಉಂಟಲ್ಲ, ಆ ಜಾಗ ಬಿಟ್ಟು ಉಳಿದದ್ದೆಲ್ಲ ಅರ್ಧ ಇಂಚು ಕಿತ್ತಬೇಕು. ಕೆತ್ತಿ 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 ಒಂದೇ ಹಲಿಗೆ 2 ಕಾಲು ಇರುವ ಜಾಗವನ್ನ ಬಿಟ್ಟು ಉಳಿದದ್ದನ್ನ ಕೆತ್ತಿದಾಗ ಅದೇ 2 ಕಾಲಾಗ್ಬೇಕು. ಅಂದ್ರೆ ಒಂದೇ ಹಲಿಗೆ ಅದು ಕಾಲಾಗಿ ಮಣೆಯಾಗಬೇಕೇ ಹೊರತು ಮತ್ತೊಂದು ಹಲಿಗೆಯನ್ನ ಜೋಡಿಸಿದರೆ ಅದರಲ್ಲಿ ದೈತ್ಯರ ಸನ್ನಿಧಾನ ಬರುತ್ತೆ. ಹಾಗಾದ್ರೆ ಇಷ್ಟು ಮಾಡಿ, ಈಗ ನೋಡಿ ನೀವು ಹಳೆ ಕಾಲದಲ್ಲಿ ಮಠಗಳಲ್ಲಿರುವ ಮಣೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ ಮಧ್ಯದ ಭಾಗವನ್ನ ಕೆತ್ತಿ ಕಾಲಿನ ಭಾಗವನ್ನ ಮಾತ್ರ ಬಿಟ್ಟು ಮಾಡಿರ್ತಾರೆ. ಅಷ್ಟೆಲ್ಲ ಅದಕ್ಕೆ ಕೆಲಸ ಜಾಸ್ತಿ. ಇವತ್ತಿನ ಸೋಮಾರಿಗಳು ಏನ್ ಮಾಡಿ ಬಿಟ್ಟಿದ್ದಾರೆ, ಕಾರ್ಪೆಂಟರ್ಸ್ ಎಲ್ಲ 2 ಹಲಿಗೆ ಇಟ್ಟು ಹೊಡೆದ್ರೆ ಮುಗೀತು, ಇದನ್ನ ಯಾರು ಕೆತ್ಕೊಂಡು ಕೂಡ್ತಾರೆ ಅಂತ. ಆ ಪ್ರಶ್ನೆ ಮಾಡುವವರಿದ್ರೆ ಹೀಗ್ ಮಾಡಬಾರ್ದು ಅಂತ ಅವರು ಸರಿ ದಾರಿಯಲ್ಲಿ ಇರ್ತಿದ್ರು. ಪ್ರಶ್ನೆ ಮಾಡೋನಿಗೆ ವಿಷಯನೇ ಗೊತ್ತಿಲ್ಲ, ಅವನ್ ಪ್ರಶ್ನೆ ಮಾಡೋದೇ ನೀ ಏನ್ ಹಾಕೊಟ್ರು ಮಾಡ್ತೀವಿ ಅಂತ. ಆಗ ಅವರು ಸೋಮಾರಿಗಳು ಹಾಗೆ ಹಾಗೆ ಬೆಳ್ಕೊಂಡು ಹೋಯ್ತು.
ಇದು ಕಲಿ ಮಾಡುವ ಕೆಲಸ. ಈ ತರ ಕಲಿ ಏನ್ ಮಾಡ್ತಾನೆ ಅಂದ್ರೆ ಒಳಗಡೆ ಸೇರ್ಕೊಂಡು ನಮ್ಗೆ ಗೊತ್ತಿಲ್ಲದ ಹಾಗೆ ಮಾಡ್ತಾನೆ. ಅದಕ್ಕೆ ಬರೀ ಕಟ್ಟಿಗೆಯಲ್ಲೂ ಕೂಡಬಾರ್ದು ಅಂತೆ. ಅದಕ್ಕೆ ಈ ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯಗಳನ್ನ 5 ಮೂಲೆಯಲ್ಲಿ ಹೊಡಿಬೇಕಂತೆ. ಅಂತಹ ಮನೆಯಲ್ಲಿ ಕೂತುಕೊಂಡು ಜಪಾದಿಗಳನ್ನ ಮಾಡಿದ್ರೆ ಶ್ರೇಷ್ಠವೇ ಹೊರತು ಅಂದ್ರೆ ಹಲಸಿನ ಹಲಿಗೆ ಆಗಿರ್ಬೇಕು, ಒಂದೇ ಹಲಿಗೆ ಅದರೊಳಗೆ ಕಾಲು ಬಂದಿರ್ಬೇಕು, 5 ನಾಣ್ಯಗಳನ್ನ ಹೊಡೆದಿರ್ಬೇಕು. ಅಂತಹ ಮನೆಯಲ್ಲಿ ಭಗವಂತ ಇಷ್ಟೆಲ್ಲ ಯಾಕೆ ಹೇಳಬೇಕು? ಆಗ ಅದು ರತ್ನಪೀಠ ಅಂತ ಕರೆಸಿಕೊಳ್ತದೆ. ರತ್ನಪೀಠೋಪರಿ ಆರೋಪಯನ್, ಅದ್ರ ಮೇಲೆ ಕೂತುಕೊಂಡಂತೆ ಶ್ರೀನಿವಾಸ ಸುಯೋಷಿತ ತಾಸಾಂ ಮಧ್ಯೆ ಸಿಂಧು ಪುತ್ರಿ ರಮಾ ಕಮಲಲೋಚನ ರುಕ್ಮಪಾತ್ರಂ ಸಮಾದಾಯ ತೈಲಪೂರಿತ ಮಾದರಾತು. ಆಮೇಲೆ ರುಕ್ಮಪಾತ್ರ, ಬಂಗಾರದ ಪಾತ್ರೆಯಲ್ಲಿ ತೈಲಪೂರಿತಂ, ಆ ಬಂಗಾರದ ಪಾತ್ರೆಯಲ್ಲಿ ತೈಲವನ್ನ ತುಂಬಿಸಿಕೊಂಡು ಪರಮಾತ್ಮನಿಗೆ ಕೇಶಮರ್ಧನಾದಿಗಳನ್ನ ಮಾಡ್ತಾ ಇದ್ದಾಳೆ. ಏನಂತ ಎಣ್ಣೆ ಹಚ್ಚಿದಳು? ದೀರ್ಘಾಯುರ್ಭವ ಗೋವಿಂದ ಬಹುಪುತ್ರೋದನಾಧಿಪಃ ಚತುರ್ದಶಾನಾಂ ಲೋಕಾನಾಂ ಏಕ ಛತ್ರಾಧಿಪೋ ಭವ. ಸ್ವಾಮಿ ನೀನು ದೀರ್ಘಾಯು, ಅವನೇನ್ ದೀರ್ಘಾಯುನ ಇದ್ದಾನಲ್ಲ ಅಂದ್ರೆ ಹಾಗಲ್ಲ. ಯಾವ ವಂಶ ದೀರ್ಘಾಯುರ್ಭವ ಗೋವಿಂದ ಅಂದ್ರೆ ದೀರ್ಘಾಯುಷ್ಯಂತನಾಗು ಬಹುಪುತ್ರವಂತನಾಗು ಅಂತ ಹೀಗೆ ಆಶೀರ್ವಾದ ಮಾಡಬೇಕು. ಯಾರ್ಯಾರು ತೈಲಮರ್ದನ ಮಾಡ್ತಾರೆ ಅವರಿಗೆ ಅಂತ ಜಗತ್ತಿನಲ್ಲಿ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಆಶೀರ್ವಾದ ಇವಳು ಮಾಡೋದಲ್ಲ, ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತನ್ನುವಂತಹ ಚಿಂತನೆಯನ್ನ ಮಾಡಬೇಕು ಅಂತ ಹೀಗೆ ಇದರೊಳಗೆ ಹೇಳ್ತಾ ಇದ್ರೆ. ಹಾಗಾದ್ರೆ ಎಣ್ಣೆ ಹಚ್ಚೋದ್ರೊಳಗೆ ಇಷ್ಟೊಂದು ಅರ್ಥ ಇದೆಯೇ? ಆ ಎಣ್ಣೆಯಲ್ಲಿ ಯಾರಿರ್ತಾರೆ ಹೇಗೆ ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಒಂದು ವಿಷಯವನ್ನ ಹೇಳಲಿಕ್ಕೆ ಹೇಳಿದ್ದಾರೆ. ನಮ್ಮ ಈ ಯಾವ ಸುಪ್ರಭಾತ ತಂಡದಲ್ಲಿ ಒಬ್ರು ಉಡುಪಿಯವರೇ ಆಗಿರತಕ್ಕಂಥ ವೆಂಕಟರಮಣಾಚಾರ್ಯರು ಅಂತ, ಅವರು ತುಂಬಾ ವರ್ಷದಿಂದ ಈ ವಧು ಕನ್ಯಾ ಸಂಘಟನೆ ಮಾಡತಕ್ಕಂತಹದ್ದರಲ್ಲಿ ಸಿದ್ಧಹಸ್ತರು ಅನೇಕ ವಿವಾಹಗಳನ್ನ ಜೋಡಿಸಿದ್ದಾರೆ. ಹುಡುಗನಿಗೆ ಹುಡುಗಿ ಆದ್ರೆ ಒಂದು ನಯಾ ಪೈಸೆ ತೆಗೆದುಕೊಳ್ಳದೆ ಕೇವಲ ಇನ್ನೊಬ್ಬರಿಗೆ ಆ ಪುಣ್ಯ ಬರ್ಲಿ ಅನ್ನುವ ಕಾರಣದಿಂದ ನಮ್ಮ ಈ ಯಾವ ಶ್ರೀನಿವಾಸ ಕಲ್ಯಾಣದ ತಂಡ ಇದೆ, ಈ ತಂಡದಲ್ಲಿ ಅನೇಕ ಜನರಿಗೆ ಮಕ್ಕಳಿಗೆ ಮದುವೆ ಆಗದೆ ಇರಬಹುದು, ಮದುವೆ ಆಗಬೇಕು ಅಂತ ಹುಡುಕ್ತಾ ಇರಬಹುದು, ಹೀಗೆಲ್ಲ ಯೋಚನೆಗಳು ಇರುತ್ತೆ. ಅದಕ್ಕೆ ಅವರು ಮುಂದೆ ಬರುವವರಿದ್ದಾರೆ, ಅವರು ಬಂದು ಮಾತನಾಡ್ತಾರೆ. ಅವರ ನಂಬರ್ ಅನ್ನ ತೆಗೆದುಕೊಂಡು ಅದರೊಳಗೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿದರೆ ಆಗ ಯಾರಿಗೆ ಮದುವೆ ಆಗಬೇಕೋ, ಯಾರಿಗೆ ಮದುವೆ ಆಗ್ಬೇಕು ಅವರವರ ಹೆಸರನ್ನ ಅವ್ರಿಗೆ ಕೊಟ್ರೆ ಅದಕ್ಕೆ ನಮ್ಮ ಗುರುರಾಜಾಚಾರ್ಯ ನೀವು ಸಂಪರ್ಕ ಮಾಡಿದರೆ, ವಿಜಯಲಕ್ಷ್ಮಿ ಅವರನ್ನ ತಾಯಿಯವರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಅವರ ಫೋನ್ ನಂಬರ್ ಎಲ್ಲ ಕೊಡ್ತಾರೆ. ಅವರಲ್ಲಿ ನಿಮ್ಮ ಅರಿಕೆಯನ್ನ ಮಾಡಿಕೊಂಡಾಗ ವಿವಾಹಗಳು ಬೇಗವಾಗಲಿಕ್ಕೆ ಸಾಧ್ಯತೆ ಉಂಟು. ಅವರು ಮೊನ್ನೆ ನನ್ನನ್ನ ಸಂಪರ್ಕ ಮಾಡಿ ಹೇಳಿದ್ರು, ಹೇಗಾದ್ರೂ ಶ್ರೀನಿವಾಸ ಕಲ್ಯಾಣ ಹೇಳ್ತಾ ಇದ್ದೀರಿ, ಈ ಶ್ರೀನಿವಾಸ ಕಲ್ಯಾಣದಿಂದ ಅನೇಕ ಮಕ್ಕಳ ಮೊಮ್ಮಕ್ಕಳ ಕಲ್ಯಾಣ ಯಾಕೆ ಆಗಬಾರ್ದು, ನೀವೊಂದು ಹೇಳಿ ಅಂದ್ರೆ ಖಂಡಿತ ಹೇಳ್ತೇನೆ, ಹೇಳ್ತೇನೆ ಅಂತ ಪಾಪ ನಿಸ್ವಾರ್ಥ ಭಾವನೆಯಿಂದ ನಮ್ಮ ಕಾಣಿಯೂರ ಮಠದಲ್ಲಿ ಎಲ್ಲ ಮೇಲುಸ್ತುವಾರಿಯನ್ನು ನೋಡತಕ್ಕಂತಹ ಸುಧೀರ್ ಅಂತ ಅವರಿದ್ದಾರೆ. ವಸಂತಣ್ಣ ಅಂತ ಅಡಿಗೆ ಮಾಡ್ತಿದ್ರು, ಅವರ ಮಗ ಸುಧೀರ್. ಆ ಸುಧೀರ್ ಅವರ ಮಾವ. ಹಾಗಾಗಿ ಆ ಮಾವ ಕೇವಲ ನಿಸ್ವಾರ್ಥ ಭಾವನೆಯಿಂದ ಅನೇಕ ವರ್ಷಗಳಿಂದ ಈ ಸಂಘಟನೆ ಮಾಡ್ತಾ ಇದ್ದಾರೆ. ಅವರ ಉಪಯೋಗವನ್ನ ನೀವು ತಗೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಶ್ರವಣ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಮಂಗಲವನ್ನುಂಟು ಮಾಡ್ಲಿ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ್ವರ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.